ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂದ, ಹೇಗಿದೆಯಾ ಕಂದ? ನಾನು ಆರಾಮಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ಯಾಕಂದ, ಏನಾಯ್ತು? ಇಲ್ವಲ್ಲ. ಏನ್ ಕಂದ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲ. ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೂ ನನಗೆ ಗೊತ್ತಾಗ್ಬಿಡುತ್ತೆ. ನನ್ನ ಮಗಳಿಗೇನೋ ಆಗಿದೆ, ಅವಳು ಸಾಮಾನ್ಯವಾಗಿ ಇರೋ ಥರ ಇಲ್ಲ ಅಂತ. ನಿನ್ನ ಧ್ವನಿನೇ ಹೇಳ್ತಾ ಇದೆ ನೀನು ಎಷ್ಟು ಸೋತೋಗಿದೀಯಾ ಅಂತ. ಅದಕ್ಕೆ ಅಲ್ವಾ ನನಗೆ ಕಾಲ್ ಮಾಡಿದ್ದು. ಒಂದು ತಿಳ್ಕೋ ಕಂದ, ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿಗಿಂತ ಒಂದು ಹಿಡಿ ಜಾಸ್ತಿನೇ ಇರುತ್ತೆ. ಅಪ್ಪ ಮಗಳ ಮಧ್ಯೆ ಅಂತ ಒಂದು ವಿಶೇಷವಾದ ನಂಟಿರುತ್ತೆ. ನೀನು ಎಲ್ಲೇ ಇದ್ರು, ಹೇಗೆ ಇದ್ರು, ಸದಾ ನನ್ನ ಮನಸ್ಸಲ್ಲಿ ಇರ್ತೀಯ ಕಂದ. ಹೆಣ್ಣು ಮಕ್ಕಳನ್ನ ತಂದೆಯಷ್ಟು ಪ್ರೀತಿಸೋ ಜೀವ ಈ ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಆದವಳು ನಿನ್ನ 9 ತಿಂಗಳು ಹೊತ್ತಿರ್ಬೋದು, ಆದರೆ ಅಪ್ಪ ಆದವನು ಜೀವನ ಪರ್ಯಂತ ನಿನ್ನನ್ನು ಎದೆನಲ್ಲಿ ಹೊತ್ಕೊಂಡಿರ್ತಾನೆ. ಅಪ್ಪ ಮಗಳ ಸಂಬಂಧ ಅಷ್ಟು ಗಟ್ಟಿಯಾಗಿರುವಂಥದ್ದು. ಈ ಟೆಲಿಪತಿ ಅಂತಾರಲ್ಲ, ಇದು ಅಪ್ಪ ಮಗಳ ಮಧ್ಯೆ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿರುತ್ತೆ. ನಿಂಗೊಂದು ವಿಷಯ ಗೊತ್ತಾ? ನೀನು ಚಿಕ್ಕ ಮಗು ಆಗಿದ್ದಾಗ ನಿನಗೆ ಏನಾದರೂ ಬೇಜಾರಾದರೆ ಅದೇನು ಅಂತ ನಾವು ಕಂಡುಹಿಡಿದು ಅದಕ್ಕೆ ಏನು ಬೇಕು, ಏನು ಮಾಡಬೇಕು ಅಂತ ನಾನು ನಿಮ್ಮಮ್ಮ ಮಾಡ್ತಿದ್ವಿ. ಈಗ ನೀನು ದೊಡ್ಡವಳಾಗಿರ್ಬೋದು, ಆದರೆ ಈಗಲೂ ನನ್ನ ಮಗುನೇ ನೀನು. ನನ್ನ ಮಗುಗೆ ಏನಾಗಿದೆ ಅಂತ ನನಗೆ ಗೊತ್ತಾಗಲ್ವಾ? ಹೇಳು, ಏನಾಯ್ತು? ಯಾಕೆ ಸಪ್ಪಗಿದ್ದೀಯಾ ಕಂದ? ಇದೆಯಾ? ಹಾಪ ಹೇಳಿ. ನಾನೇನು ಹೇಳೋದು? ನೀನು ಹೇಳಬೇಕು ಏನಾಗಿದೆ ಅಂತ. ಪರವಾಗಿಲ್ಲ, ಹೇಳು ಕಂದ, ಮನಸ್ಸು ಹಗರಾಗತ್ತೆ. ಇಷ್ಟು ಹೇಳಿದ್ರು ಸುಮ್ಮನೆ ಇದೆಯಲ್ಲ ಕಂದ. ಈ ಅಪ್ಪನ ಹತ್ರ ಹೇಳ್ಕೊಳಲ್ವಾ? ಏನು ಇಲ್ಲಪ್ಪ, ಅದು ಇವತ್ತು ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಮಾಡೋಣ, ಟಯರ್ಡ್ ಆಗಿದ್ದೀನಿ, ಅದಕ್ಕೆ ಆಗ ಅನ್ನಿಸ್ತಿದ್ದೆ ನಿಮಗೆ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ, ನನಗೆಲ್ಲ ಗೊತ್ತು. ಮಗು ವಿಷಯ ತಾನೇ. ಅಪ್ಪ ನೋಡು ಕಂದ, ಅಳಿಯಂದ್ರಿಗೆ ಮಕ್ಕಳಾಗದೇ ಇದ್ರೇನು, ಅವ್ರಿಗೆ ಮಗುವಿನಂತ ಮನಸ್ಸಿದೆ. ಅವರು ಅಷ್ಟೇ ನೀನ ಮಗು ತರ ನೋಡ್ಕೋತಾರೆ. ಏನು ಗೊತ್ತಾ ಕಂದ, ದೇವರು ಎಲ್ರಿಗೂ ಎಲ್ಲದನ್ನೂ ಕೊಟ್ಟಿರೋದಿಲ್ಲ. ಏನೋ ಒಂದು ಕೊರತೆ, ಏನೋ ಒಂದು ಸಮಸ್ಯೆ ಇಟ್ಟಿರ್ತಾನೆ. ನಾವು ಅದನ್ನ ದೊಡ್ಡದಾಗಿ ಮಾಡ್ಕೋಬಾರ್ದಷ್ಟೇ. ಅದಕ್ಕೆ ಮೀರಿದ್ದು ಏನೋ ಅದ್ಭುತವಾದ್ದು ನಮ್ಮ ಬದುಕಲ್ಲಿ ಇಟ್ಟಿರ್ತಾನೆ ಅನ್ನೋ ನಂಬಿಕೆ ಇರಬೇಕು. ನಾವು ಆ ಕಡೆ ಫೋಕಸ್ ಮಾಡಬೇಕು, ಅದನ್ನ ನೋಡಿ ಸಂತೋಷ ಪಡಬೇಕು, ಖುಷಿ ಪಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.